Good morning, dear students. In previous class, we learned the gravitational potential energy and its expression. Next, escape velocity. Escape velocity means the minimum velocity with which an object must be projected from the Earth's surface so that it escapes from the Earth's gravitational attraction is called escape velocity ಅಂತ ಹೇಳ್ತೀವಿ. So the minimum velocity ಒಂದು ಆಬ್ಜೆಕ್ಟಿಗೆ ಒಂದು ಮಿನಿಮಮ್ ವೆಲಾಸಿಟಿನ ಕೊಡ್ತೀವಿ. ಆ ವೆಲಾಸಿಟಿನ ಎಷ್ಟು ಮಟ್ಟಿಗೆ ನಾವು ಕೊಡ್ತಿದ್ದೀವಿ ಅಂತ ಹೇಳಿದಾಗ ಇಟ್ ಎಸ್ಕೇಪ್ಸ್ ಫ್ರಮ್ ದ ಅರ್ತ್ಸ್ ಗ್ರಾವಿಟೇಷನಲ್ ಅಟ್ರಾಕ್ಷನ್. ಅಂದರೆ ಅರ್ತ್ ಗ್ರಾವಿಟೇಷನಲ್ ಅಟ್ರಾಕ್ಷನನ್ನು ಕಳ್ಕೊಂಡು ಏನಾಗುತ್ತೆ, ಇನ್ನೂ ಕೂಡ ಮೇಲ್ಗಡೆ ಹೋಗುತ್ತೆ. ಆ ಒಂದು ವೆಲಾಸಿಟಿನ ಏನು ಹೇಳ್ತೀವಿ ನಾವು, ಎಸ್ಕೇಪ್ ವೆಲಾಸಿಟಿ ಅಂತ ಹೇಳ್ತೀವಿ. The minimum velocity with which an object must be projected from the Earth's surface so that it escapes from the Earth gravitational attraction. ಅರ್ತಿನ ಗ್ರಾವಿಟೇಷನಲ್ ಫೋರ್ಸನ್ನ ಬಿಟ್ಟು ಇನ್ನೂ ಮುಂದೆ ಹೋಗಲಿಕ್ಕೆ ಒಂದು ಆಬ್ಜೆಕ್ಟನ್ನ ಏನು ಪ್ರೊಜೆಕ್ಟ್ ಮಾಡ್ತೀವಿ ನಾವು, ಒಂದು ಮಿನಿಮಮ್ ವೆಲಾಸಿಟಿ ಏನು ಕೊಡ್ತೀವಿ ಅದನ್ನು ಏನು ಹೇಳ್ತೀವಿ ನಾವು, ಎಸ್ಕೇಪ್ ವೆಲಾಸಿಟಿ ಅಂತ ಹೇಳ್ತೀವಿ. An expression for escape velocity may be obtained from energy considerations. So the gravitational potential energy ಗೆ ಗೊತ್ತಿದೆ ನಮಗೆ, gravitational potential energy UP is equal to minus GMM by R. Next, if it is projected from a speed VE, ಸಪೋಸ್ ಆ ಒಂದು ಆಬ್ಜೆಕ್ಟ್ನ VE ಸ್ಪೀಡ್ ಅಂದರೆ ಎಸ್ಕೇಪ್ ವೆಲಾಸಿಟಿ ಒಂದು ಸ್ಪೀಡಲ್ಲಿ ಏನು ಮಾಡ್ತಿದ್ವಿ, ಆಬ್ಜೆಕ್ಟನ್ನ ಪ್ರೊಜೆಕ್ಟ್ ಮಾಡ್ತಾಯಿದ್ವಿ ಅಂತ ಇಟ್ಕೊಂಡು ಅಂದರೆ ಹಾರಿಸೋದು ಅಂತ. ಇಟ್ಸ್ ಕೈನೆಟಿಕ್ ಎನರ್ಜಿ ಎಟ್ ದ ಸರ್ಫೇಸ್ ಈಸ್ UK is equal to half mv² ಅಲ್ವಾ. ನಮಗೆ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳಿದ್ರೆ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ಆರ್ ವಿ ಹ್ಯಾವ್ ಡಿರೈವ್ಡ್ ದ ಎಕ್ಸ್ಪ್ರೆಷನ್ ಫಾರ್ ದ ಪೊಟೆನ್ಷಿಯಲ್ ಎನರ್ಜಿ ದಟ್ ಈಸ್ minus GMM by R ಅಂತಲೂ ಗೊತ್ತು ನಮಗೆ. ಆ್ಯಂಡ್ ಇಟ್ ಹ್ಯಾಸ್ ಕೈನೆಟಿಕ್ ಎನರ್ಜಿ UK is equal to half mv² ಅಂತ ಬರಿತೀವಿ. ಇಲ್ಲಿ ನಾವು ಕನ್ಸಿಡರ್ ಮಾಡ್ಕೊಂಡಿದ್ದೀನೋ mve² ಅಷ್ಟೇ. Next, total energy of the surface is kinetic energy plus potential energy, so that half mve² plus minus GMM by R ಆಯಿತು. Next, half mv² minus GMM by R ಆಯಿತು. When the projectile reaches infinity, it stops and there's no kinetic energy. ಸೊ ಒಂದು ಇನ್ಫಿನಿಟಿ ಪಾಯಿಂಟನ್ನು ರೀಚ್ ಆದಾಗ ಆ ಒಂದು ಆಬ್ಜೆಕ್ಟು ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಅದಕ್ಕೆ ಕೈನೆಟಿಕ್ ಎನರ್ಜಿ ಏನಾಗುತ್ತೆ, ಝೀರೋ ಆಗ್ತಾ ಹೋಗುತ್ತೆ. ಇಟ್ ಆಲ್ಸೋ ಹ್ಯಾಸ್ ಎ ಝೀರೋ ಪೊಟೆನ್ಷಿಯಲ್ ಎನರ್ಜಿ ಬಿಕಾಸ್ ಪೊಟೆನ್ಷಿಯಲ್ ಆಫ್ ದ ಬಾಡಿ ಈಸ್ ಝೀರೋ ಅಟ್ ಇನ್ಫಿನಿಟಿ. ಪೊಟೆನ್ಷಿಯಲ್ ಎನರ್ಜಿನೂ ಝೀರೋ ಇರುತ್ತೆ, ಕೈನೆಟಿಕ್ ಎನರ್ಜಿನೂ ಏನಾಗ್ತಾ ಹೋಗುತ್ತೆ, ಝೀರೋ ಆಗ್ತಾ ಹೋಗುತ್ತೆ. From the principle of conservation of energy, its total energy at the Earth's surface must also have been zero. ಸೊ ಫ್ರಮ್ ದ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಪ್ರಿನ್ಸಿಪಲ್ನ ತಗೊಂಡಾಗ ನಾವು ಟೋಟಲ್ ಎನರ್ಜಿ ಕೂಡ ಏನಾಗಿರುತ್ತೆ, ಆ ಆಬ್ಜೆಕ್ಟಿಂದು ಝೀರೋ ಇರುತ್ತೆ. ದಟ್ ಈಸ್ ಹಾಫ್ mv² ಇಸ್ ಈಕ್ವಲ್ ಟು ಏನಾಯ್ತಲ್ಲ ಹಾಗಾದರೆ GMM by R. ದಟ್ ಈಸ್ ಈಕ್ವಲ್ ಟು ಇಲ್ಲೇ ಈಕ್ವೇಟ್ ಮಾಡಿದ್ವಿ, ಹಾಫ್ mve² ಮೈನಸ್ GMM by R ಇಸ್ ಈಕ್ವಲ್ ಟು ಝೀರೋ. ಅಂದರೆ ಈಕ್ವೇಟ್ ದಿಸ್ ಒನ್ ಹಿಯರ್, ಹಾಫ್ mv² ಇಸ್ ಈಕ್ವಲ್ ಟು GMM by R ಆಯಿತು. ನೆಕ್ಸ್ಟ್ ವಿಇಗೆ ಏನೇನು, ಒಂದು ಎಮ್ಮು ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ VE² ಇಸ್ ಈಕ್ವಲ್ ಟು ದಿಸ್ 2 ಗೋಸ್ ಟು ಹಿಯರ್, ಇಲ್ಲಿ ಹೋಗುತ್ತೆ 2 GM by R. ದೆನ್ VE ಇಸ್ ಈಕ್ವಲ್ ಟು ರೂಟ್ ಆಫ್ 2 GM by R. VE ಇಸ್ ಈಕ್ವಲ್ ಟು ಎಸ್ಕೇಪ್ ವೆಲಾಸಿಟಿ ಅಂತ ಹೇಳಿದ್ರೆ 2 GM by R ಆಯಿತು. ಸೊ ನೆಕ್ಸ್ಟ್ ಜಿ ನಮಗೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿಗೆ GM/R² ನಾವು ಡಿರೈವ್ ಮಾಡಿದ್ದೀವಿ. ಅದನ್ನು ಹಾಕ್ಕೊಂಡಾಗ GM ಇಸ್ ಈಕ್ವಲ್ ಟು GR². ನೆಕ್ಸ್ಟ್ GM ಇಸ್ ಈಕ್ವಲ್ ಟು GR² ಪುಟ್ಟಿಂಗ್ ಇನ್ ಅಬೋ ಇಕ್ವೇಷನ್. ಈ ಇಕ್ವೇಷನ್ GM ಅಲ್ಲಿ GR² ಹಾಕ್ಕೊಂಡ್ರೆ ಇಲ್ಲೇನಾಯಿತು, GR², GM ಪ್ಲೇಸಲ್ಲಿ GR² ಹಾಕ್ಕೊಂಡಿದ್ದೀವಿ. 2 R ಕ್ಯಾನ್ಸಲ್ ಆಯಿತು, ರೂಟ್ ಆಫ್ 2 ಇಂಟು G ಇಂಟು R. ಸೊ ಇದು ಕೂಡ ಎಸ್ಕೇಪ್ ವೆಲಾಸಿಟಿ ಎಕ್ಸ್ಪ್ರೆಷನ್ನು. ಅದನ್ನು ಯಾವುದು ಗ್ರಾವಿಟೇಷನ್ ಕಾನ್ಸ್ಟೆಂಟಲ್ಲಿ ಬರೆದ್ರೆ ಇದನ್ನು ಬರುತ್ತೆ, ಅದೇ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಯಲ್ಲಿ ಬರೆದ್ರೆ ಏನಾಗುತ್ತೆ, V ಇಸ್ ಈಕ್ವಲ್ ಟು ರೂಟ್ ಆಫ್ 2 ಇಂಟು G ಇಂಟು R ಬರುತ್ತೆ. ಎಸ್ಕೇಪ್ ವೆಲಾಸಿಟಿ ಡಿಪೆಂಡ್ಸ್ ಅಪಾನ್, ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಮಾಸ್ ಆಫ್ ದ ಪ್ಲಾನೆಟ್. ಮಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ರೇಡಿಯಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಮಾಸ್ ಆಫ್ ದ ಪ್ರೊಜೆಕ್ಟೈಲ್ ಬಾಡಿ. ಯಾಕಂದರೆ ಮಾಸ್ ನಾವಿಲ್ಲಿ ಏನಾಗೋದು, ಕ್ಯಾನ್ಸಲ್ ಆಯಿತು. ಇಟ್ ಡಸಂಟ್ ಡಿಪೆಂಡ್ ಅಪಾನ್ ದ ಮಾಸ್ ಆಫ್ ದ ಪ್ರೊಜೆಕ್ಟೈಲ್ ಬಾಡಿ. ಯಾವ ಆಬ್ಜೆಕ್ಟನ್ನು ನಾವು ಕನ್ಸಿಡರ್ ಮಾಡಿಕೊಂಡು ಅದನ್ನು ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ಆ್ಯಂಡ್ ಡೈರೆಕ್ಷನ್ ಆಫ್ ಇಟ್ಸ್ ಪ್ರೊಜೆಕ್ಷನ್. ಸೊ ಅಂದರೆ ಪರ್ಟಿಕ್ಯುಲರ್ ಆಗಿ ಇದೇ ಡೈರೆಕ್ಷನ್ ಹೋಗಬೇಕು ಅನ್ನೋದಕ್ಕೆ ಅದಕ್ಕೆ ಏನೂ ಒಂದು ಪ್ರೂಫ್ ಇರೋದಿಲ್ಲ ಅದಕ್ಕೆ. ಸೊ ದ ಎಸ್ಕೇಪ್ ವೆಲಾಸಿಟಿ ಫ್ರಮ್ ಅರ್ತ್ ಸರ್ಫೇಸ್ ಇಸ್ 11.2 km/s. ಸೊ ಎಸ್ಕೇಪ್ ವೆಲಾಸಿಟಿ ಅರ್ತ್ನ ಸರ್ಫೇಸ್ ಮೇಲಿರುವಂಥ ಎಸ್ಕೇಪ್ ವೆಲಾಸಿಟಿ ಎಷ್ಟು ನಮಗೆ 11.2 km/s.
Next, inertial mass and gravitational mass. The mass of a body is the quantity of matter present in it. ಸೊ ಅಲ್ವಾ, ದ ಮಾಸ್ ಆಫ್ ದ ಬಾಡಿ ಅಂತ ಹೇಳಿದ್ರೆ ಅದರಲ್ಲಿ ಏನು ಕ್ವಾಂಟಿಟಿ, ಇವಾಗ ಮಾಸ್ ಇದೆ ಅಂತ ಹೇಳಿದಾಗ ಅದ್ರಲ್ಲಿ ಏನು ಕ್ವಾಂಟಿಟಿ ಇರುತ್ತೆ ಅದ್ರ ಮೇಲೆ ನಾವು ಏನು ಮಾಡ್ತೀವಿ, ಅದು ಮಾಸ್ನ ಹೇಳ್ತೀವಿ. ಸೊ ವಿ ಡಿಸ್ಟಿಂಗ್ವಿಷ್ ಬಿಟ್ವೀನ್ ಇನರ್ಷಿಯಲ್ ಮಾಸ್ ಆ್ಯಂಡ್ ದ ಗ್ರಾವಿಟೇಷನಲ್ ಮಾಸ್. ಹಾಗಾದರೆ ಇದರಲ್ಲಿ ಎರಡು ಥರ ಮಾಸ್ನ ಹೇಳ್ತೀವಿ ನಾವು, ಇನರ್ಷಿಯಲ್ ಮಾಸ್ ಮತ್ತು ಗ್ರಾವಿಟೇಷನಲ್ ಮಾಸ್. Inertial mass of a body is measure of its opposition to any change in its state of rest or of uniform motion along a straight line. Newton's second law defines it. So according to Newton's second law, F is equal to ma ಅಂತ ನಾವು ಏನು ಬರಿತೀವಿ ಅದೇನೆ. According to this law, F is equal to ma, where m is called as inertial mass ಅಂತ ಹೇಳ್ತೀವಿ. ಇಲ್ಲಿ F is the force acting on the body and the a is the acceleration. m is equal to f ಯಾವಾಗ ಆಗುತ್ತೆ, when a is equal to 1. ಅಂದರೆ ಯುನಿಟ್ ಆಕ್ಸಲರೇಷನ್ನ ಕೊಟ್ಟಾಗ ನಮಗೆ ಬರೋವಂಥ ಮಾಸ್ ಏನಿರುತ್ತೆ, ಆ ಎಕ್ಸ್ಟರ್ನಲ್ ಫೋರ್ಸ್ನ ಅಪ್ಲೈ ಮಾಡಿದಾಗ ಬರೋವಂಥ ಮಾಸ್ ಏನಿರುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಇನರ್ಷಿಯಲ್ ಮಾಸ್ ಅಂತ ಹೇಳ್ತೀವಿ. ಓಕೆ, ದಸ್ ದ ಇನರ್ಷಿಯಲ್ ಮಾಸ್ ಆಫ್ ಎ ಬಾಡಿ ಈಸ್ ದ ಎಕ್ಸ್ಟರ್ನಲ್ ಫೋರ್ಸ್ ನೀಡೆಡ್ ಟು ಪ್ರೊಡ್ಯೂಸ್ ಯುನಿಟ್ ಆಕ್ಸಲರೇಷನ್. ಸೊ ಯುನಿಟ್ ಆಕ್ಸಲರೇಷನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಎಷ್ಟು ಅಮೌಂಟ್ ಆಫ್ ಫೋರ್ಸು ಎಕ್ಸ್ಟರ್ನಲ್ ಫೋರ್ಸ್ನ ನಾವು ಹಾಕ್ತಾ ಇದ್ದೀವಿ, ಸೊ ಅವಾಗ ಬರೋಂಥ ಮಾಸ್ನ ಏನು ಹೇಳ್ತೀವಿ ನಾವು, ಇನರ್ಷಿಯಲ್ ಮಾಸ್ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್, ಗ್ರಾವಿಟೇಷನಲ್ ಮಾಸ್, ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಎಕ್ಸರ್ಟೆಡ್ ಬೈ ದ ಅರ್ತ್. ಮಾಸ್ ಎಮ್ ಇದೆ, ರೇಡಿಯಸ್ ಆರ್ ಇದೆ ಅರ್ಥಿಂದು. ಫೋರ್ಸ್ ಆಫ್ ಅಟ್ರಾಕ್ಷನ್ ಎಕ್ಸರ್ಟೆಡ್, ಅರ್ಥಿಂದ ಬರ್ತಿರೋಂಥ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನು ಆ ಒಂದು ಆಬ್ಜೆಕ್ಟ್ ಮೇಲೆ ಬೀಳುತ್ತೆ. ಆನ್ ಎ ಬಾಡಿ ಆಫ್ ಮಾಸ್ ಎಮ್ ಪ್ಲೇಸ್ಡ್ ಆನ್ ದ ಸರ್ಫೇಸ್ ಈಸ್ ಗಿವನ್ ಬೈ ಎಫ್ ಇಸ್ ಈಕ್ವಲ್ ಟು, ಇದು ಗೊತ್ತಿದೆ ನಮಗೆ, ಎಫ್ ಇಸ್ ಈಕ್ವಲ್ ಟು ಜಿ ಎಮ್ ಎಮ್ ಬೈ ಆರ್ ಸ್ಕ್ವೇರ್. ಎಮ್ಗೆ ಏನು ಬರುತ್ತೆ ಹಾಗಾದರೆ, ಎಫ್ ಆರ್ ಸ್ಕ್ವೇರ್. ಹಿಯರ್ ಎಫ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಆಯಿತು. ಎಮ್ ಅಂತ ಹೇಳಿದ್ರೆ ಎಮ್ ಇಸ್ ಈಕ್ವಲ್ ಟು ಎಫ್ ಆರ್ ಸ್ಕ್ವೇರ್, ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಣ, ಎಫ್ ಆರ್ ಸ್ಕ್ವೇರ್. ನೆಕ್ಸ್ಟು ಇದೇನು ಬಂತಲ್ಲಿ, ಜಿ ಎಮ್ ಬಂತು. ದಟ್ ಈಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಜಿ ಎಮ್ ಬೈ ಆರ್ ಸ್ಕ್ವೇರ್ ಆಯಿತು. ನೆಕ್ಸ್ಟ್ ಎಮ್ ಇಸ್ ಈಕ್ವಲ್ ಟು ಎಫ್ ಬೈ ಎ ಆಯಿತು. ಎಫ್ ಬೈ ಎ ಬಂದಿಲ್ಲ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ತೊಗೊಂಡ್ರೆ ಜಿ, ದಟ್ ಈಸ್ ಎಫ್ ಬೈ ಜಿ, ದಟ್ ಈಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಇ ಆಯಿತು. ಇದು ಯಾವುದೋ ಗ್ರಾವಿಟೇಷನಲ್ ಫೀಲ್ಡ್. ಓಕೆ, ನೆಕ್ಸ್ಟು ಜಿ ಅಂದರೆ ಇ ಅಂದರೆ ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ. ಎಮ್ ಇಸ್ ಈಕ್ವಲ್ ಟು ಎಫ್ ಯಾವಾಗ, ವೆನ್ ಇ ಇಸ್ ಈಕ್ವಲ್ ಟು 1 ಈಸ್ ದ ಗ್ರಾವಿಟೇಷನಲ್ ಮಾಸ್. ಇಲ್ಲೂ ಕೂಡ ಎಮ್ ಇಸ್ ಈಕ್ವಲ್ ಟು ಎಫ್ ಇಸ್ ಈಕ್ವಲ್ ಟು ಏನಾಗತ್ತಲ್ಲಿ, ಸಮ್ ಎಕ್ಸ್ಟರ್ನಲ್ ಫೋರ್ಸು. ಅದೇ ಇ ಇಸ್ ಈಕ್ವಲ್ ಟು 1 ಆದಾಗ ಎಮ್ ಇಸ್ ಈಕ್ವಲ್ ಟು ಎಫ್ ಆಗುತ್ತೆ. ಹೆನ್ಸ್ ಗ್ರಾವಿಟೇಷನಲ್ ಮಾಸ್ ಆಫ್ ಎ ಬಾಡಿ ಈಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಎಕ್ಸ್ಪೀರಿಯನ್ಸ್ಡ್ ಬೈ ಇಟ್ ಇನ್ ಎ ಗ್ರಾವಿಟೇಷನಲ್ ಫೀಲ್ಡ್ ಆಫ್ ಯೂನಿಟ್ ಇಂಟೆನ್ಸಿಟಿ. ಅಲ್ಲೇನು ಹೇಳ್ತೀವಿ, ಯುನಿಟ್ ಆಕ್ಸಿಲರೇಷನ್ ಪ್ರೊಡ್ಯೂಸ್ ಮಾಡೋಂಥ ಒಂದು ಮಾಸ್ನ, ಒಂದು ಫೋರ್ಸ್ನ ತಗೊಂಡಾಗ ಅಲ್ಲಿ ಬರೋಂಥ ಮಾಸ್ ಏನಾಗಿರುತ್ತೆ, ಇನರ್ಷಿಯಲ್ ಮಾಸ್ ಅಂತ ಹೇಳ್ತೀವಿ. ಅಲ್ಲೇ ಅದೇ ಥರನೇ ಯುನಿಟ್ ಇಂಟೆನ್ಸಿಟಿ ಪ್ರೊಡ್ಯೂಸ್ ಮಾಡೋಂಥ ಒಂದು ಫೋರ್ಸ್ನ ತಗೊಂಡಾಗ ಅಲ್ಲಿ ಬರೋಂಥ ಮಾಸ್ ಏನಾಗಿರುತ್ತೆ, ದಟ್ ಈಸ್ ಗ್ರಾವಿಟೇಷನಲ್ ಮಾಸ್. That is, there are two types of masses, gravitational mass and inertial mass. ನೆಕ್ಸ್ಟ್, ಸ್ಯಾಟಲೈಟ್ಸ್. ಸೊ ಎಲ್ಲ ಕೇಳಿರ್ತೀರ, ಸ್ಯಾಟಲೈಟ್ಸ್ ಅಂತ ಹೇಳಿದರೆ ಎ ಹೆವೆನ್ಲಿ ಬಾಡಿ ದಟ್ ರಿವಾಲ್ವ್ಸ್ ಅರೌಂಡ್ ಎ ಪ್ಲಾನೆಟ್ ಇನ್ ಎ ಸ್ಟೇಬಲ್ ಆರ್ಬಿಟ್ ಈಸ್ ಕಾಲ್ಡ್ ಎ ನ್ಯಾಚುರಲ್ ಸ್ಯಾಟಲೈಟ್ ಅಂತ ಹೇಳ್ತೀವಿ. ಸೊ ಹೆವೆನ್ಲಿ ಬಾಡಿ ಅಂತ ಹೇಳಿದಾಗ ನಮ್ಮ ಅರ್ತ್ ಹೀಗಿದೆ ಅಂತ ಹೇಳಿದಾಗ ಅರ್ತಿನ ಸುತ್ತ ಏನಾಗ್ತಿರುತ್ತೆ, ಒಂದು ಯಾವುದೋ ಒಂದು ಸ್ಯಾಟಲೈಟ್, ಒಂದು ಹೆವೆನ್ಲಿ ಬಾಡಿ ಏನಾಗ್ತಿರುತ್ತೆ, ಪರ್ಟಿಕ್ಯುಲರ್ ಆರ್ಬಿಟಲ್ಲಿ ರಿವಾಲ್ವ್ ಆಗ್ತಿರುತ್ತೆ. ಸೊ ಅದಕ್ಕೆ ಒಂದು ಈ ಆರ್ಬಿಟಲ್ಲಿ ಇರ್ಬೋದು ಅಥವಾ ಈ ಆರ್ಬಿಟಲ್ಲಿ ಇರ್ಬೋದು, ಅದನ್ನು ಏನು ಹೇಳ್ತೀವಿ ನಾವು, ಸ್ಯಾಟಲೈಟ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಮೂನ್ ಇಸ್ ಎ ನ್ಯಾಚುರಲ್ ಸ್ಯಾಟಲೈಟ್. ಮೂನು ನಮಗೆ ನ್ಯಾಚುರಲ್ ಸ್ಯಾಟಲೈಟು. ಯಾವುದು, ಅರ್ತಿನ ನ್ಯಾಚುರಲ್ ಸ್ಯಾಟಲೈಟು ಮೂನು. ಇಟ್ ಗೋಸ್ ಅರೌಂಡ್ ದ ಅರ್ತ್ ಇನ್ ಅಬೌಟ್ 27.3 days ಇನ್ ಎ ನಿಯರ್ಲಿ ಸರ್ಕ್ಯುಲರ್ ಆರ್ಬಿಟ್ ಆಫ್ ರೇಡಿಯಸ್ 3.84 into 10⁵ ಕಿಲೋಮೀಟರ್. ಸೊ ಹೀಗೆ ಮೂನು ಏನಾಗ್ತಿರುತ್ತೆ, ರೊಟೇಟ್ ಆಗ್ತಾ ಇರುತ್ತೆ ಹೀಗೆ ಅರ್ಥ ಸುತ್ತನೂ. ಅದನ್ನು ನಾವು ಮೂನನ್ನು ಏನು ಹೇಳ್ತೀವಿ ನಾವು, ನ್ಯಾಚುರಲ್ ಸ್ಯಾಟಲೈಟ್ ಅಂತ ಹೇಳ್ತೀವಿ ನಾವು. Okay, a man-made satellite that orbits around the earth or some heavenly body is called an artificial satellite ಅಂತೀವಿ. ಸೊ ಮ್ಯಾನ್-ಮೇಡ್ ಸ್ಯಾಟಲೈಟ್ಸ್ ಅಂತ ನಾವು ಇವಾಗ ಏನು ರಾಕೆಟ್ಸಲ್ಲಿ ಲಾಂಚ್ ಮಾಡ್ತೀವಿ, ಆ ಒಂದು ಸ್ಯಾಟಲೈಟ್ಸ್ಗಳನ್ನು ನಾವು ಏನು ಹೇಳ್ತೀವಿ, ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಅಥವಾ ಮ್ಯಾನ್-ಮೇಡ್ ಸ್ಯಾಟಲೈಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಆರ್ಬಿಟಲ್ ವೆಲಾಸಿಟಿ. ಆರ್ಬಿಟಲ್ ವೆಲಾಸಿಟಿ ಅಂತ ಹೇಳಿದರೆ ಈ ಒಂದು ಆರ್ಬಿಟಲ್ಲಿ ಹೀಗೆ ಮೂವ್ ಆಗ್ತಿರುತ್ತೆ ಅಂತ ಹೇಳಿದಾಗ ಸ್ಯಾಟಲೈಟು, ಆ ಸ್ಯಾಟಲೈಟ್ ಹಿಂಗೆ ಮೂವ್ ಆಗ್ತಿರ್ಬೇಕಾದ್ರೆ ಅದ್ರದ್ದು ವೆಲಾಸಿಟಿ ಏನಿರುತ್ತೆ, ಇದಕ್ಕೊಂದು ಎಕ್ಸ್ಪ್ರೆಷನ್ ಬೇಕಲ್ವಾ, ಆ ಎಕ್ಸ್ಪ್ರೆಷನ್ನ ಕ್ಯಾಲ್ಕುಲೇಟ್ ಮಾಡ್ತಾವಣ. ಸ್ಯಾಟಲೈಟ್ ಈಸ್ ಎ ಸೆಲೆಸ್ಟಿಯಲ್ ಬಾಡಿ ರೊಟೇಟಿಂಗ್ ಅರೌಂಡ್ ಎ ಪ್ಲಾನೆಟ್. ಅಂದರೆ
heavenly body anta. So that is rotating about a planet. The velocity with which a earth satellite moves in an orbit is called orbital velocity anta ಹೇಳ್ತೀವಿ. The velocity with which a satellite moves in its orbit. ಸೊ ತನ್ನ ಒಂದು ಆರ್ಬಿಟಲ್ಲೇ ಮೂವ್ ಆಗ್ತಿರ್ಬೇಕಾದ್ರೆ ಅದನ್ನೇನು ಹೇಳ್ತೀವಿ ನಾವು ಆರ್ಬಿಟಲ್ ವೆಲಾಸಿಟಿ. ಯಾವ ಪರ್ಟಿಕ್ಯುಲರ್ ವೆಲಾಸಿಟಿ ಅಂತಲ್ಲಿ ಮೂವ್ ಆಗ್ತಿರುತ್ತೋ ಅದನ್ನು ಆರ್ಬಿಟಲ್ ವೆಲಾಸಿಟಿ ಅಂತ ಹೇಳ್ತೀವಿ. ಸೊ ಆರ್ಬಿಟಲ್ ವೆಲಾಸಿಟಿ ಅದೇ ಒಂದು ಪರ್ಟಿಕ್ಯುಲರ್ ವೆಲಾಸಿಟಿಯಲ್ಲಿ ಮೂವ್ ಆಗಬೇಕಂತ ಹೇಳಿದಾಗ ಇಟ್ ಶುಡ್ ಪ್ರೊವೈಡ್ ದ ಸೆಂಟ್ರಿಪಿಟಲ್ ಫೋರ್ಸ್ ಆ್ಯಂಡ್ ದ ಗ್ರಾವಿಟೇಷನಲ್ ಫೋರ್ಸ್. ಸೆಂಟ್ರಿಪಿಟಲ್ ಫೋರ್ಸ್ ಮತ್ತು ಗ್ರಾವಿಟೇಷನಲ್ ಫೋರ್ಸ್ ಎರಡೂ ಈಕ್ವಲ್ ಆಗಿದ್ದರೆ ಮಾತ್ರ ನಮ್ಮ ಅರ್ಥಿನ ಸುತ್ತಲೂ ಕೂಡ ಏನಾಗೋಕ್ಕೆ ಸಾಧ್ಯ, ಅದು ಈ ಥರ ರಿವಾಲ್ವ್ ಆಗಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಸೆಲೆಸ್ಟಿಯಲ್ ಬಾಡಿ ಏನಾಗುತ್ತೆ, ಬಿದ್ದುಬಿಡುತ್ತೆ, ಸ್ಯಾಟಲೈಟು ಬಿದ್ದುಬಿಡುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ಯಾವುದ್ಯಾವುದು ನಮಗೆ ಸೆಂಟ್ರಿಪಿಟಲ್ ಫೋರ್ಸು ಮತ್ತು ಒಂದು ಗ್ರಾವಿಟೇಷನಲ್ ಫೋರ್ಸ್ ಎರಡೂ ಕೂಡ ಏನಾಗಬೇಕು, ಇಟ್ ಶುಡ್ ಬಿ ಈಕ್ವಲ್. ಸೊ ದಟ್ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಈಕ್ವಲ್. ಇವಾಗ ಒಂದು ಯಾವುದೋ ಒಂದು ಸ್ಯಾಟಲೈಟ್ ಇದೆ, ಅದರ ಮಾಸ್ ಎಮ್ ಇದೆ, ಹೈಟ್ ಹೆಚ್ ಅಂದರೆ ಹೀಗೆ ಅರ್ಥಿಂದ ಒಂದಿಷ್ಟು ಇದರ ಮೇಲ್ಗಡೆ ಏನಾಗ್ತಿದೆ, ರೊಟೇಟ್ ಆಗ್ತಿದೆ ಅಂತ ಇಟ್ಕೊಳ್ಳಿ. ಆಯಿತಾ, ಹೆಚ್ ಅಬೌವ್ ದ ಅರ್ತ್ ಸರ್ಫೇಸ್ ರಿವಾಲ್ವಿಂಗ್ ಎ ಸರ್ಕಲ್ ಆಫ್ ರೇಡಿಯಸ್ ಆರ್. Then centripetal force must be equal to the gravitational force. Centripetal force gravitational force ಏನಾಗಬೇಕು, it should be equal. So that mv square by r, we know that expression for the centripetal force mv square by r ಅಂತ ಬರೀತೀವಿ ಅಲ್ವಾ. ಇಲ್ಲಿ ಯಾಕೆ v0 ತಗೊಂಡಿದ್ದೀವಿ ಅಂತ ಹೇಳಿದಾಗ ಇಟ್ ರೆಪ್ರೆಸೆಂಟ್ಸ್ ದ ಅದು ಆರ್ಬಿಟಲ್ ವೆಲಾಸಿಟಿ ಅಂತ ಹೇಳ್ತೀವಿ. ಅದಕ್ಕೋಸ್ಕರ v0 ತಗೊಂಡಿದ್ದೀವಿ ಅಷ್ಟೇ. ದಟ್ ಈಸ್ ಈಕ್ವಲ್ ಟು, ವಿ ನೋ ದಟ್ ಗ್ರಾವಿಟೇಷನಲ್ ಫೋರ್ಸ್ಗೆ gmm/r². ನೆಕ್ಸ್ಟ್ ಹಾಗಾದರೆ v0 ಏನು ಬರುತ್ತೆ, ಎಮ್ v0 ಸ್ಕ್ವೇರ್ ಬೈ ಆರ್ ಇಸ್ ಈಕ್ವಲ್ ಟು ಅಗೇನ್ gmm/r ಆಯಿತು. gmm/r² ಆಯಿತು. ಎಮ್ ಕ್ಯಾನ್ಸಲ್ ಆಯಿತು, 1r ಕ್ಯಾನ್ಸಲ್ ಆಯಿತು. v0 ಸ್ಕ್ವೇರ್ ಇಸ್ ಈಕ್ವಲ್ ಟು gm/r ಆಯಿತು. ನೆಕ್ಸ್ಟ್ ದಿಸ್ ಇಂಪ್ಲೈಸ್ v0 ಇಸ್ ಈಕ್ವಲ್ ಟು ರೂಟ್ ಆಫ್ gm/r. ಇಫ್ ಯು ಕನ್ಸಿಡರ್ ದ ಆರ್ ಆ್ಯಸ್ ಅ ರೇಡಿಯಸ್ ಆಫ್ ದ ಅರ್ತ್, ಆರ್ನ ಆ ಒಂದು ರೇಡಿಯಸ್ ಆಫ್ ದ ಅರ್ತ್ ಅಂತ ಬರೆದಾಗ ಅದನ್ನೇನಂತ ಬರಿತೀವೋ, ಆರ್ ಹಿಯರ್ ಆರ್ ಅದು ಎಷ್ಟು ಹೈಟಲ್ಲಿದೆ, ಆರ್ ಪ್ಲಸ್ ಹೆಚ್. ಹಾಗಾದರೆ ಟೋಟಲ್ ಎಷ್ಟಾಯ್ತಲ್ಲಿ, ಸ್ಮಾಲ್ ಆರ್ನ ಏನಂತ ಬರೀಬೋದು, ಸ್ಮಾಲ್ ಆರ್ ಕ್ಯಾನ್ ಬಿ ರಿಟನ್ ಆ್ಯಸ್ ಕ್ಯಾಪಿಟಲ್ ಆರ್ ಪ್ಲಸ್ ಹೆಚ್. ಕ್ಯಾಪಿಟಲ್ ಆರ್ ಅಂದರೆ ಇಟ್ ರೆಪ್ರೆಸೆಂಟ್ಸ್ ದ ರೇಡಿಯಸ್ ಆಫ್ ದ ಅರ್ತ್. ಹೆಚ್ ಅಂತ ಹೇಳಿದ್ರೆ ಎಷ್ಟು ಹೈಟಲ್ಲಿ ಸ್ಯಾಟಲೈಟ್ ಏನಾಗ್ತಿದೆ, ನಮ್ಮ ಅರ್ಥಿನ ಸುತ್ತ ರೊಟೇಟ್ ಆಗ್ತಿದೆ, ಒಂದು ಪ್ಲಾನೆಟಿನ ಸುತ್ತ ರೊಟೇಟ್ ಆಗ್ತಿದೆ ಅಂತ ಅರ್ಥ. ಸೊ ದಟ್ ಈಸ್ v0 ಇಸ್ ಈಕ್ವಲ್ ಟು ರೂಟ್ ಆಫ್ gm/r, ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ gm/r ಪ್ಲಸ್ ಹೆಚ್, ವೆರ್ ಆರ್ ಅಂತ ಹೇಳಿದ್ರೆ ಆರ್ ಕ್ಯಾಪಿಟಲ್ ಆರ್ ಪ್ಲಸ್ ಹೆಚ್. ನೆಕ್ಸ್ಟ್ ಹಿಯರ್ ಆಲ್ಸೋ g ಇಸ್ ಈಕ್ವಲ್ ಟು ಏನು ಗೊತ್ತು ನಮಗೆ, g ಇಸ್ ಈಕ್ವಲ್ ಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಹೇಳಿದ್ರೆ gm/r² ಅನ್ನೋದು ಗೊತ್ತು. ದೇರ್ಫೋರ್ gm ಇಸ್ ಈಕ್ವಲ್ ಟು gr². ಇಲ್ಲಿ ಹಾಕ್ಕೊಂಡ್ರೆ ಏನಾಯ್ತದೆ, gr² ಡಿವೈಡೆಡ್ ಬೈ r ಪ್ಲಸ್ ಹೆಚ್. ಸೊ ಹಾಗಾದರೆ ಆರ್ಬಿಟಲ್ ವೆಲಾಸಿಟಿ ಈಸ್ ಇಂಡಿಪೆಂಡೆಂಟ್ ಆಫ್ ದ ಮಾಸ್ ಆಫ್ ದ ಸ್ಯಾಟಲೈಟ್. ಸೊ ಇದೆಲ್ಲೂ ಕೂಡ ಮಾಸ್ ಇಲ್ಲ, ಮಾಸ್ ಆಫ್ ದ ಸ್ಯಾಟಲೈಟ್ ಮೇಲೆ ಎಲ್ಲೂ ಡಿಪೆಂಡ್ ಆಗಿರಲ್ಲ. ಮೇನ್ಲಿ ಡಿಪೆಂಡ್ಸ್ ಅಪಾನ್ ದ ಮಾಸ್ ಆಫ್ ದ ಅರ್ತ್, ರೇಡಿಯಸ್ ಆಫ್ ದ ಅರ್ತ್ ಆ್ಯಂಡ್ ಹೆಚ್. At what height we have placed the satellite. Okay, that's about the orbital velocity. Next, period of revolution. Period of revolution means, so ಒಂದು ಟೈಮ್ ಒಂದು ರೆವಲ್ಯೂಷನ್, ಒಂದು ರೊಟೇಷನ್ ಆಗಲಿಕ್ಕೆ, ಅರ್ಥಿನ ಸುತ್ತ ಒಂದು ರೊಟೇಟ್ ಆಗಲಿಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅದನ್ನ ಏನು ಹೇಳ್ತೀವಿ ನಾವು, ಪೀರಿಯಡ್ ಆಫ್ ರೆವಲ್ಯೂಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವೆಲಾಸಿಟಿ, ವಿ ನೋ ದಟ್ ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. velocity is equal to orbital velocity v0 and time taken t anta ತಗೋಣ, and circumference of the circle is given by, we know that 2 pi r. next v0 is equal to 2 pi r by t. ಯಾವುದು circumference, distance covered, ಎಷ್ಟು ಡಿಸ್ಟೆನ್ಸ್ ಕವರ್ ಆಗುತ್ತೆ, 2 pi r ಆಗುತ್ತೆ. ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್, ದಟ್ ಈಸ್ 2 pi r divided by t. 2 pi r divided by t. next t is equal to 2 pi r is equal to t is equal to 2 pi r divided by ಏನಾಯ್ತಲ್ಲಿ v0 ಆಗುತ್ತೆ. ದೆನ್ 2 pi r divided by v0 ಅಂತ ಹೇಳಿದ್ರೆ ನಾವು ಇವಾಗಷ್ಟೇ ಕ್ಯಾಲ್ಕುಲೇಟ್ ಮಾಡಿದ್ವಿ, v0 is equal to root of gm/r or v0 is equal to root of gm/r plus h. ಯಾವುದಾದ್ರೂ ಕೂಡ ಕನ್ಸಿಡರ್ ಮಾಡ್ಕೋಬೋದು. ಸೊ ಹಿಯರ್ ಇಲ್ಲೇನಾಯಿತು, t is equal to 2 pi r divided by root of gm/r ಆಯಿತು. ನೆಕ್ಸ್ಟ್ t is equal to 2 pi r divided by root of gm. ಈ ಒಂದು ರೂಟ್ ಆರ್ ಮೇಲ್ಗಡೆ ಹೋದಾಗ ಏನಾಯ್ತಲ್ಲಿ, ರೂಟ್ ಆರು ಮೇಲ್ಗಡೆ ಆಯಿತು. ದಟ್ ಈಸ್ ಈಕ್ವಲ್ ಟು 2 pi r to the power of 1, r to the power of 1/2.
1 ಪ್ಲಸ್ 1/2 ಅಂತ ಹೇಳಿದ್ರೆ ಏನಾಯಿತು 3/2. ಅದೇನಾಯಿತು r⁴ ಆಯಿತು. r⁴ ದೆನ್ ರೂಟ್ ಆಫ್ GM. ನೆಕ್ಸ್ಟು ಇದನ್ನು ಟಿ ತಗೊಳ್ಳೋಣ. ಟಿ ಇಸ್ ಈಕ್ವಲ್ ಟು 2π ಇಂಟು ರೂಟ್ ಆಫ್ ಆರ್ ಅಂತ ಹೇಳಿದಾಗ ಆರ್ ಪ್ಲಸ್ ಹೆಚ್ ⁴ ಡಿವೈಡೆಡ್ ಬೈ GM ಆಯಿತು. ಆ್ಯಂಡ್ ಟಿ ಇಸ್ ಈಕ್ವಲ್ ಟು 2π ಇಂಟು ಆರ್ ಪ್ಲಸ್ ಹೆಚ್ ⁴ ಅಂದರೆ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಯ್ತಲ್ಲಿ ನಮಗೆ. ಹಾಗಾದರೆ ಉಳ್ಕೊಂಡಿದೆ ಅದು ನಮಗಲ್ಲಿ ಆರ್ ಪ್ಲಸ್ ಹೆಚ್ ಹೋಲ್ ಕ್ಯೂಬ್ ಡಿವೈಡೆಡ್ ಬೈ ಇದೇನಾಯಿತು GM ಅಂತ ಬರಿತೀವಿ ನಾವು. ಓಕೆ, ಆರ್ ಪ್ಲಸ್ ಹೆಚ್ ಹೋಲ್ ಕ್ಯೂಬ್ ಡಿವೈಡೆಡ್ ಬೈ GM ಅಂತ ಬರಿತೀವಿ. ಆರ್ ಕ್ಯೂಬ್ ಡಿವೈಡೆಡ್ ಬೈ GM ಅಂತ ಬರಿತೀವಿ. ಓಕೆ, ಸೊ ದಟ್ ಈಸ್ ಅಬೌಟ್ ದ period of revolution. T is equal to 2π into root of r plus h whole cube divided by GM. Then GM is equal to gr² ಅಂತ ಬರ್ಕೊಂಡ್ರೆ ಈ ಎಕ್ಸ್ಪ್ರೆಷನ್ ಹಾಕೊಂಡಾಗ GM ಬದಲು gr² ಅಂತ ಹಾಕೊಳ್ತೀವಿ. That is about the time period or period of the revolution. Next, energy of the satellite. Consider a satellite of mass m in an orbit of radius r. The gravitational force exerted by the satellite is F is equal to GMM by r². ನಮಗೆ ಗೊತ್ತಿದೆ ಅಲ್ವಾ. ಸೊ ನೆಕ್ಸ್ಟ್ ಸೆಂಟ್ರಿಪಿಟಲ್ ಫೋರ್ಸ್ ಬೇಕು ನಮಗೆ. ಆ ಒಂದು ಸೆಂಟ್ರಿಪಿಟಲ್ ಫೋರ್ಸ್ ಯಾವುದಕ್ಕೆ ಈಕ್ವಲ್ ಆಗಿರಬೇಕು? ಗ್ರಾವಿಟೇಷನಲ್ ಫೋರ್ಸಿಗೆ ಈಕ್ವಲ್ ಆಗಿರಬೇಕು. mv² r is equal to GMM by r². ಸೊ ದಟ್ ಒಂದಾರು ಕ್ಯಾನ್ಸಲ್ ಆಯ್ತು. mv² by r is equal to GMM by r². ನೆಕ್ಸ್ಟ್ ಒಂದಾರು ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆಯಿತು. v² is equal to ಏನಾಯ್ತಲ್ಲಿ GM by r ಆಯಿತು. mv² is equal to mv² is equal to GMM by r ಕ್ಯಾನ್ಸಲ್ ಮಾಡ್ಕೋಬೇಡಿ. ಇಲ್ಲಿ mv² is equal to g into mm by r ಆಯಿತು. ನಮ್ಗೆ ಇದಕ್ಕೆ ಬಂದಿರೋದು ಆರ್ಬಿಟಲ್ ವೆಲಾಸಿಟಿ v0. ನೆಕ್ಸ್ಟ್ ಎನರ್ಜಿಗೆ ಬೇಕು ನಮಗಿಲ್ಲಿ ಕೈನೆಟಿಕ್ ಎನರ್ಜಿ ಅಂತ ಹೇಳಿದಾಗ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಹಾಫ್ mv². ದಟ್ ಈಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಅಂತ ಹೇಳಿದ್ರೆ ಹಾಫ್ mv². mv ಪ್ಲೇಸಲ್ಲಿ ಏನು ಹಾಕೋಣ ನಾವು? GMM by r² ಹಾಕೋಣ. GMM by r ಹಾಕೋಣ. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು GMM by ಇದೇನಾಯಿತು 2r ಆಯಿತು. ಕನ್ಸಿಡರ್ ದಿಸ್ ಈಕ್ವೇಷನ್ ಆಸ್ 1. ಆ್ಯಂಡ್ ವಿ ನೋ ದಟ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳಿದ್ರೆ ಮೈನಸ್ GMM by r ಅನ್ನೋದು ಗೊತ್ತಿದೆ ನಮಗೆ. ಈಕ್ವೇಷನ್ 2 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬೈ ಆ್ಯಡಿಂಗ್ ದೀಸ್ 2 ಈ ಎರಡನ್ನೂ ಆ್ಯಡ್ ಮಾಡ್ಕೊಂಡ್ರೆ ಏನಾಯ್ತಲ್ಲಿ GMM by 2r ಪ್ಲಸ್ ಮೈನಸ್ GMM by r ಅಂತ ಹೇಳಿದ್ರೆ ಏನಾಯ್ತಲ್ಲಿ GMM by r ಕಾಮನ್ನು 1 ಮೈನಸ್ ಹಿಯರ್ 1/2 ಮೈನಸ್ 1. ಸೊ ಹಾಫ್ ಮೈನಸ್ 1 ಅಂತ ಹೇಳಿದ್ರೆ ಮೈನಸ್ ಹಾಫ್. So that is equal to minus half GMM by r minus 1/2 GMM by r ಆಯಿತು. ಈಕ್ವೇಷನ್ 3. ನೆಕ್ಸ್ಟು ಆರ್ ಅಂತ ಹೇಳಿದ್ರೆ ಆರ್ ಪ್ಲಸ್ ಹೆಚ್ ತೊಗೊಂಡ್ರೆ ಏನಾಯಿತು? E is equal to minus GMM by 2 into r plus h ಆಯಿತು. ಫ್ರಮ್ ಈಕ್ವೇಷನ್ ಹಿಯರ್ ಒಂದಿಷ್ಟು ನೋಟ್ ಇದೆ ಇಲ್ಲಿ. ಈಗ ಫ್ರಮ್ ಈಕ್ವೇಷನ್ 1 and 2 ಇಂದ ತೊಗೊಂಡಾಗ ಮೈನಸ್ GMM by r is equal to minus GMM by 2r that is equal to minus 2k. ಅಂದರೆ potential energy is equal to minus 2 into kinetic energy. The total energy of the satellite in the orbit is negative. So as height increases, the kinetic energy decreases, potential energy increases. Okay. Next, geostationary state. Geostationary satellite ಅಂತ ಹೇಳಿದ್ರೆ if a satellite revolves round the earth in the equatorial plane of earth from west to east. So west to east move ಆದಾಗ with a period equal to 24 hours, then it appears to be stationary for an observer on the earth. Such a satellite is called geostationary satellite ಅಂತ ಹೇಳ್ತೀವಿ. ಸೊ ಅಬ್ಸರ್ವರ್ಗೆ ಜಿಯೋಸ್ಟೇಷನರಿ ಅಂತ ಹೇಳಿದ್ರೆ ಸ್ಟೇಬಲ್ ಅಂತ ಹೇಳ್ತೀವಿ ನಾವು. ಸ್ಟೇಷನರಿ ಇಟ್ ಅಪಿಯರ್ಸ್ ದ ಸ್ಯಾಟಲೈಟ್ ಸೀಮ್ಸ್ ಟು ಬಿ ಸ್ಟೇಷನರಿ ಅಂದರೆ ಒಂದು ಸ್ಟಿಲ್ ಆಗಿ ಅದು ಎಲ್ಲೂ ಏನಾಗ್ತದೆ ಪೀರಿಯಡ್ ಒಂದು ಇದ್ರೂ ರೊಟೇಟ್ ಆಗ್ತಾ ಇರುತ್ತೆ, ಒಂದು ಆರ್ಬಿಟಲ್ಲಿ ರೊಟೇಟ್ ಆಗ್ತಾ ಇರುತ್ತೆ. ಅರ್ಥಲ್ಲಿ ನಿಂತ್ಕೊಂಡು ನೋಡ್ಬೇಕಾದ್ರೆ ಆ ಒಂದು ರೊಟೇಟ್ ಆಗ್ತಿರೋಂಥ ಸ್ಯಾಟಲೈಟು ಸ್ಟೇಷ್ನರಿ ರೊಟೇಟ್ ಆಗ್ತಿಲ್ಲ, ಸ್ಟಿಲ್ ಆಗಿದೆ ಅನ್ನೋ ಥರ ಏನು ಕಾಣಿಸುತ್ತೆ ನಮಗೆ ಅಪಿಯರ್ ಆಗುತ್ತೆ. ಆವಾಗ ಏನಾಯಿತು ಆ ಒಂದು ಸ್ಯಾಟಲೈಟ್ನ ನಾವೇನು ಹೇಳ್ತೀವಿ ಜಿಯೋಸ್ಟೇಷನರಿ ಸ್ಯಾಟಲೈಟ್ ಅಂತ ಹೇಳ್ತೀವಿ. ಆ್ಯಂಡ್ ದ ಆರ್ಬಿಟ್ ಆಫ್ ದ ಸ್ಯಾಟಲೈಟ್ ಈಸ್ ಪಾರ್ಕಿಂಗ್ ಆರ್ಬಿಟ್, ಜಿಯೋಸ್ಟೇಷನರಿ ಆರ್ಬಿಟ್ ಅಂತ ಹೇಳ್ತೀವಿ. ಸೊ ಈ ಆರ್ಬಿಟನ್ನು ನಾವು ಪಾರ್ಕಿಂಗ್ ಆರ್ಬಿಟ್ ಅಂತ ಹೇಳ್ತೀವಿ. ಆ್ಯಂಡ್ ದೇ ಆರ್ ಯೂಸ್ ಟು ಟೆಲಿಕಮ್ಯುನಿಕೇಷನ್ ಪರ್ಪಸ್, ವೆದರ್ ಫೋರ್ಕಾಸ್ಟ್. ಸೊ ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ನ ಎಲ್ಲಿ ಯೂಸ್ ಮಾಡ್ತೀವಿ? ಟೆಲಿಕಮ್ಯುನಿಕೇಷನ್ ಪರ್ಪಸಸ್ ಅಥವಾ ವೆದರ್ ಫೋರ್ಕಾಸ್ಟ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಪೋಲಾರ್ ಸ್ಯಾಟಲೈಟ್ಸ್.
Polar satellites. So here the satellite that revolves around the earth in polar orbit. So poles ಅಂತ north and south poles ಅಂತ polar orbit ಅಲ್ಲಿ rotate ಆಗುವಂಥ ಒಂದು ಸ್ಯಾಟಲೈಟ್ ನಾವು polar satellite ಅಂತ ಹೇಳ್ತೀವಿ. A polar orbit is that orbit which is at right angles to the equatorial plane. ಇದು equatorial plane, ಇದಕ್ಕೆ ರೈಟ್ ಆ್ಯಂಗಲ್ ಆಗಿ ಏನಾಗ್ತಾ ಇದೆ, ರೊಟೇಟ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ನಾವು ಅದನ್ನ ಇಲ್ಲಿ ಡಯಾಗ್ರಾಮಲ್ಲಿ ನೋಡಿ, ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇದು ಇಕ್ವಾಟೋರಿಯಲ್ ಪ್ಲೇನು, ಪೋಲಾರ್ ಆರ್ಬಿಟ್ ಈ ಥರ ರೈಟ್ ಆ್ಯಂಗಲ್ ಆಗಿ ರೊಟೇಟ್ ಆಗ್ತಾ ಹೋಗುತ್ತೆ. ದ ಪೋಲಾರ್ ಸ್ಯಾಟಲೈಟ್ ಪಾಸಸ್ ಓವರ್ ಬೋತ್ ಜಿಯೋಗ್ರಫಿಕಲ್ ನಾರ್ತ್ ಆ್ಯಂಡ್ ಸೌತ್ ಪೋಲ್ಸ್. ನಾರ್ತ್ ಮತ್ತು ಸೌತ್ ಪೋಲ್ಸ್ ಎರಡೂ ಪಾಸ್ ಆಗ್ತಾ ಹೋಗುತ್ತೆ ಇನ್ ಒನ್ ರೆವಲ್ಯೂಷನ್. ಸಿನ್ಸ್ ದ ಪೋಲಾರ್ ಸ್ಯಾಟಲೈಟ್ ಪಾಸಸ್ ಓವರ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಅರ್ತ್ ಡ್ಯೂರಿಂಗ್ ಇಟ್ಸ್ ಈಚ್ ರೆವಲ್ಯೂಷನ್. ನೆಕ್ಸ್ಟ್ ಇಟ್ ಕ್ಯಾನ್ ಸರ್ವೆ ಆ್ಯಂಡ್ ಸ್ಕ್ಯಾನ್ ದ ಎಂಟರ್ ಸರ್ಫೇಸ್ ಆಫ್ ದ ಅರ್ತ್. ಸೊ ಇದು ಎಂಟರ್ ಸರ್ಫೇಸ್ನ ಪೂರ್ತಿ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗುತ್ತೆ. ದೇ ಆರ್ ಯೂಸ್ ಟು ರೆಕಾರ್ಡ್ ದ ಲ್ಯಾಂಡ್ ಆ್ಯಂಡ್ ಸಿ ಟೆಂಪರೇಚರ್. ಲ್ಯಾಂಡು ಮತ್ತು ಸಿ ಟೆಂಪರೇಚರ್ನ ರೆಕಾರ್ಡ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಕ್ಲೌಡಿನ ಪಿಕ್ಚರ್ಸ್ಗಳನ್ನ ತೊಗೊಳ್ಲಿಕ್ಕೆ ಯೂಸ್ ಮಾಡ್ತಾರೆ. ಆಮೇಲೆ ಮೇಕ್ ಫೋರ್ಕಾಸ್ಟಿಂಗ್ ಆಫ್ ಕ್ಲೈಮೇಟ್ ಚೇಂಜಸ್ ಆಗೋದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ದೋಸ್ ಆರ್ ಕಾಲ್ಡ್ ಆಸ್ ಪೋಲಾರ್ ಸ್ಯಾಟಲೈಟ್ಸ್ ಅಂತೇಳಿ. ನೆಕ್ಸ್ಟ್ ಲಾಂಚಿಂಗ್ ಆಫ್ ಸ್ಯಾಟಲೈಟ್ಸ್. So launching of injecting a satellite in a appropriate orbit is called as launching of satellite. ಈಗ ಅರ್ತ್ ಇದೆ ಅಂತ ಹೇಳಿದಾಗ ಅರ್ತ್ ಮೇಲ್ಗಡೆಯಿಂದ ಒಂದಿಷ್ಟು ಕಿಲೋಮೀಟರ್ ಹೈಟ್ ಡಿಸ್ಟೆನ್ಸಲ್ಲಿ ಏನು ಮಾಡಬೇಕು, ಸ್ಯಾಟಲೈಟನ್ನು ಲಾಂಚ್ ಮಾಡಬೇಕು. ಆ ಸ್ಯಾಟಲೈಟನ್ನು ಲಾಂಚ್ ಮಾಡಬೇಕಂತ ಹೇಳ್ಬಿಟ್ಟು ಹೆಂಗೆ ಬೇಕೋ ಹಂಗೆ ಲಾಂಚ್ ಮಾಡಲಿಕ್ಕೆ ಬರಲ್ಲ. ಒಂದು ಪರ್ಟಿಕ್ಯುಲರ್ ಆರ್ಬಿಟಲ್ಲಿ ಅದು ಅಲ್ಲಿ ಹೋಗ್ಬಿಟ್ಟು ಏನಾಗಬೇಕು, ಇಟ್ ಶುಡ್ ರೊಟೇಟ್, ಈ ಥರ ರೊಟೇಟ್ ಆಗಬೇಕು. ಇಲ್ಲ ಅಂತಂದರೆ ದಪ್ಪ ಅಂತ ಬಂದುಬಿಟ್ಟು ಕೆಳಗಡೆ ಏನಾಗುತ್ತೆ, ಅರ್ತ್ ಮೇಲೆ ಬೀಳುತ್ತೆ. ಅಂದಾಗ ಒಂದು ಪ್ರಾಪರ್ ವೇಯಲ್ಲಿ ಸ್ಯಾಟಲೈಟನ್ನು ಕಳಿಸೋದನ್ನು, ಆ ಒಂದು ಅಪ್ರೋಪ್ರಿಯೇಟ್ ಆರ್ಬಿಟ್, ಪರ್ಟಿಕ್ಯುಲರ್ ಆರ್ಬಿಟಲ್ಲಿ ಕಳಿಸೋದನ್ನು ನಾವೇನು ಹೇಳ್ತೀವಿ, ಸ್ಯಾಟಲೈಟ್ ಲಾಂಚಿಂಗ್ ಅಂತ ಹೇಳ್ತೀವಿ. ರಾಕೆಟ್ಸ್ ಆರ್, ಇದಕ್ಕೆಲ್ಲ ಏನು ಯೂಸ್ ಮಾಡ್ತೀವಿ ನಾವು, ರಾಕೆಟ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಹೆನ್ಸ್ ರಾಕೆಟ್ಸ್ ಆರ್ ರೆಫರ್ಡ್ ಟು ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಸ್. ಯಾವಾಗಲೂ ರಾಕೆಟ್ಸ್ನ ನಾವೇನು ಹೇಳ್ತೀವಿ, ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಸ್ ಅಂತ ಹೇಳ್ತೀವಿ. Okay. In order to launch a satellite, it is taken vertically upwards to the required orbit. ಹಂಗೆ ಡೈರೆಕ್ಟಾಗಿ ಅರ್ತಿಂದ ಒಂದಿಷ್ಟು ಹೈಟಿಗೆ ತೊಗೊಂಡೋಗಿ ಆಮೇಲೆ ಏನು ಮಾಡ್ತಾರೆ, ಅಲ್ಲಿಂದ ಲಾಂಚ್ ಮಾಡ್ತಾರೆ. ಸೊ ಅಲ್ಲಿಂದ ಪರ್ಟಿಕ್ಯುಲರ್ ಆರ್ಬಿಟಲ್ಲಿ ಏನಾಯ್ತಲ್ಲಿ ಹಿಂಗೆ ರೊಟೇಟ್ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ಅಬೌಟ್ ದ launching of the satellites. A multi-stage rocket is used to launch a satellite. Multi-stage rocket ಅಂತ ಹೇಳ್ತೀವಿ. The first stage of the rocket takes the satellite vertically. ಸೊ ಇಯರ್ ವರ್ಟಿಕಲ್ ಆಗಿ ತೊಗೊಳ್ತಾ ಹೋಗುತ್ತೆ. ಆಮೇಲೆ ನೆಕ್ಸ್ಟು ಅಟ್ಮಾಸ್ಫಿಯರಲ್ಲಿ ಬೇರೆ ಬೇರೆ ರೀಜನ್ಗಳಿಗೆ ಏನಾಗ್ತಾ ಹೋಗುತ್ತೆ, ಅಡ್ಜಸ್ಟ್ ಮಾಡಲಿಕ್ಕೋಸ್ಕರ ಆ ಸ್ಯಾಟಲೈಟನ್ನು ಏನು ಮಾಡ್ತಾ ಇದೆ, ಯಾವ ಅಪ್ರೋಪ್ರಿಯೇಟ್ ಆರ್ಬಿಟಲ್ಲಿ ಬಿಡಬೇಕು ಅಂತ ಹೇಳ್ಬಿಟ್ಟು ಆ ಒಂದು ವೇರಿಯಸ್ ಸ್ಟೇಜಸ್ಗಳಿರುತ್ತೆ. ಆ ಸ್ಟೇಜಸ್ ಪ್ರಕಾರ ಏನು ಮಾಡ್ತಾ ಹೋಗುತ್ತೆ, ಆ ರಾಕೆಟು ಆ ಸ್ಯಾಟಲೈಟನ್ನು ಬಿಡ್ತಾ ಹೋಗುತ್ತೆ. ಒನ್ಸ್ ಇಟ್ ಎಂಟರ್ಸ್ ದ ರೇರ್ಫೆಡ್ ಪೋರ್ಷನ್ ಆಫ್ ದ ಅಟ್ಮಾಸ್ಫಿಯರ್, ಇಟ್ ಈಸ್ ಟಿಲ್ಟೆಡ್ ಸ್ಲೋಲಿ ಸೊ ದಟ್ ಇಟ್ ಈಸ್ ಇಂಜೆಕ್ಟೆಡ್ ಟು ದ ಅಪ್ರೋಪ್ರಿಯೇಟ್ ಆರ್ಬಿಟ್. ಹಿಂಗೆ ಹೋಗ್ತಿದ್ದಂಗೆ ಒಂಚೂರು ಟಿಲ್ಟ್ ಆಗುತ್ತೆ, ಎಲ್ಲಿ ಪರ್ಟಿಕ್ಯುಲರ್ ಆರ್ಬಿಟ್ ಬಿಡಬೇಕು ಅಂತ ಹೇಳ್ಬಿಟ್ಟು ಆ ಪರ್ಟಿಕ್ಯುಲರ್ ಆರ್ಬಿಟ್ ಬಿಟ್ಟ ಮೇಲೆ ವಾಪಸ್ ಏನಾಗುತ್ತೆ, ಆ ರಾಕೆಟು ನೆಕ್ಸ್ಟು ಗ್ರಾವಿಟೇಷನಲ್ ಫೋರ್ಸ್ ಆಫ್ ದ ಅರ್ತಿಂದ ವಾಪಸ್ ಬರುತ್ತೆ ಅದು. Okay, so here it is tilted slowly so that it is injected into the appropriate orbit with the required orbital velocity. ಅದಕ್ಕೊಂದು ಆರ್ಬಿಟಲ್ ವೆಲಾಸಿಟಿ, ಒಂದು ರಿಕ್ವೈರ್ಡ್ ವೆಲಾಸಿಟಿ ಬಂತು ರೊಟೇಟ್ ಆಗಲಿಕ್ಕೆ ಅನ್ನೋಷ್ಟು ತನಕ ಏನು ಮಾಡುತ್ತೆ, ಟಿಲ್ಟ್ ಮಾಡ್ತಾ ಹೋಗುತ್ತೆ. ಅಂದರೆ ಬೆಂಡ್, ಟಿಲ್ಟ್ ಅಂತ ಹೇಳಿದ್ರೆ ಒಂಚೂರು ಬೆಂಡ್ ಮಾಡೋದು ಅಂತ ಅರ್ಥ, ಬಗ್ಗಿಸೋದು. A satellite placed in the appropriate orbit continues to move in the orbit under the gravitational force of the earth. ಅರ್ತಿನ ಸುತ್ತ ಏನಾಗ್ತಾ ಇರುತ್ತೆ, ಸುತ್ತಾ ಇರುತ್ತೆ ಅದು. ನೆಕ್ಸ್ಟ್ ಯೂಸ್ ಆಫ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್. ಸೊ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ನ ಯೂಸ್ ಏನು ಅಂತ ಹೇಳಿದ್ರೆ, ದೇ ಆರ್ ಯೂಸ್ ಟು ಲರ್ನ್ ಅಬೌಟ್ ದ ಅಟ್ಮಾಸ್ಫಿಯರ್ ನಿಯರ್ ದ ಅರ್ತ್. ಸೊ ಅರ್ತಿನ ಹತ್ತತ್ರ ಇರೋವಂಥ ಅಟ್ಮಾಸ್ಫಿಯರ್ನ ಫೈಂಡ್ ಔಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಇವಾಗ ನಮಗೆ ಇಷ್ಟು ದಿನ ಮಳೆ ಬರುತ್ತೆ ಅಂತ ಮುಂಚೆನೇ ಪೇಪರಲ್ಲಿ ಕೊಟ್ಬಿಡ್ತಾರಲ್ವ, ಹೆಂಗೆ ಗೊತ್ತಾಗುತ್ತೆ, ಫ್ರಮ್ ದೀಸ್ ಸ್ಯಾಟಲೈಟ್ಸ್. ದೇ ಆರ್ ಯೂಸ್ ಟು ಫಾರ್ ದ ವೆದರ್ ಫೋರ್ಕಾಸ್ಟಿಂಗಲ್ಲಿ. ಆಮೇಲೆ ದೇ ಆರ್ ಯೂಸ್ ಟು ಸ್ಟಡಿ ರೇಡಿಯೇಷನ್ ಫ್ರಮ್ ದ ಸನ್ ಆ್ಯಂಡ್ ದ ಔಟರ್ ಸ್ಪೇಸ್. ಸನ್ನಿಂದ ಬರ್ತಿರೋಂಥ ಟೆಂಪ್ರೇಚರು ಇರ್ಬೋದು ಅಥವಾ ಸನ್ನಿಂದ ಬರ್ತಿರೋ ರೇಡಿಯೇಷನ್ ಫೈಂಡ್ ಔಟ್ ಮಾಡಲಿಕ್ಕೆ ಏನು ಮಾಡ್ತೀವಿ, ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ನ ಯೂಸ್ ಮಾಡ್ತೀವಿ. ದೇ ಆರ್ ಯೂಸ್ ಟು ರಿಸೀವ್ ಟ್ರಾನ್ಸ್ಮಿಟ್ ವೇರಿಯಸ್ ರೇಡಿಯೋ ಆ್ಯಂಡ್ ಟೆಲಿವಿಷನ್ ಸಿಗ್ನಲ್ಸ್. ರೇಡಿಯೋ ಮತ್ತು ಟಿ ವಿ ಸಿಗ್ನಲ್ಸ್ ಬರ್ತಿರೋದೇ ನಮಗೆ ಈ ಸ್ಯಾಟಲೈಟ್ಸ್, ಮ್ಯಾನ್ ಮೇಡ್ ಸ್ಯಾಟಲೈಟ್ಸಿಂದ. ದೇ ಆರ್ ಯೂಸ್ ಟು ನೋ ದ ಎಕ್ಸಾಕ್ಟ್ ಶೇಪ್ ಆ್ಯಂಡ್ ಡೈಮೆನ್ಷನ್ಸ್ ಆಫ್ ದ ಅರ್ತ್. ಅರ್ತಿನ ಎಕ್ಸಾಕ್ಟ್ ಶೇಪ್ ಮತ್ತು ಡೈಮೆನ್ಷನ್ಸ್ನ ಫೈಂಡ್ ಔಟ್ ಮಾಡಲಿಕ್ಕೆ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸು ಹೆಲ್ಪ್ ಮಾಡ್ತಾ ಹೋಗ್ತವೆ. ಸೊ ವೇಟ್ಲೆಸ್ನೆಸ್ ಮೀನ್ಸ್ ಇನ್ ಎ ಸ್ಪೇಸ್ ಗೋಯಿಂಗ್ ವೆಹಿಕಲ್ ರೌಂಡ್ ದ ಅರ್ತ್'s gravitational pull is fully spent in providing the necessary centripetal force. As a consequence, there is no reaction by the floor of the vehicle on a person inside the vehicle. The person feels the sensation of weightlessness. This condition of zero reaction is called as weightlessness.
That is, when we stand on a platform, we press the surface with a force equal to gravitational force on us. This is an action force. The surface as a reaction exerts an equal and opposite force on us, therefore we feel our weight. ವೆಯ್ಟ್ಲೆಸ್ನೆಸ್ ಅಂತ ಹೇಳಿದರೆ, ಸೊ ವೆಯ್ಟು ನಮಗೆ ಫೀಲ್ ಆಗಲ್ಲ. ಈಗ ನಾವು ನಿಂತ್ಕೊಂಡಿದ್ದೀವಿ ಅಂತ ಹೇಳಿದಾಗ ನಮಗೆ ನಮ್ಮ ವೆಯ್ಟು ಪೂರ್ತಿ ನಮ್ಮ ಪಾದದ ಮೇಲೆ ಬೀಳ್ತಿರುತ್ತೆ, ಅವಾಗ ನಮ್ಮ ವೆಯ್ಟ್ ಗೊತ್ತಾಗುತ್ತೆ. ಅದೇ ನಾವು ಲಿಫ್ಟಲ್ಲಿ ಏನು ಮಾಡ್ತಿರ್ತೀವಿ, ಲಿಫ್ಟಲ್ಲಿ ಹೋಗ್ಬೇಕಾರೆ ಜಸ್ಟ್ ಅದು ಆ ಲಿಫ್ಟಲ್ಲಿ ಮೇಲ್ಗಡೆ ಹೋಗ್ಬೇಕಾದ್ರೆ ಒಂಚೂರು ಅಬ್ಸರ್ವ್ ಮಾಡಿ ನಮಗೊಂಥರ ಏನಾಗುತ್ತೆ, ಬಾಡಿ ವೆಯ್ಟ್ಲೆಸ್ನೆಸ್ ಫೀಲ್ ಆಗುತ್ತೆ. ಅದನ್ನೇ ನಾವು ಏನು ಹೇಳ್ತೀವಿ, ಅದೇ ಥರ ಇದೇ ಒಂದು ಫೀಲ್ ಆಗೋದು ಯಾವುದರಲ್ಲಿ, ಲಾಂಚಿಂಗ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ಸಲ್ಲಿ ಫೀಲ್ ಆಗುತ್ತೆ. ಅದನ್ನೇ ನಾವೇನು ಹೇಳ್ತೀವಿ, ವೆಯ್ಟ್ಲೆಸ್ನೆಸ್ ಅಂತೀವಿ. Next here are some additional information about the Indian remote sensing satellite. See, Indian remote sensing satellite means obtaining data which using information can be obtained about objects or materials on the surface of the earth. So earthina surface ಮೇಲೆ ಏನೇನು ಆಗುತ್ತೆ, ಅಟ್ಮಾಸ್ಫಿಯರ್ ಹೇಗಿದೆ ಅನ್ನೋದಕ್ಕೆ ಇಂಡಿಯನ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಯೂಸ್ ಮಾಡ್ತಾರೆ. ಪ್ಯಾಸಿವ್ ಸೆನ್ಸರ್ಸ್ ಅಂತ ಇರುತ್ತೆ, ಆ್ಯಕ್ಟಿವ್ ಸೆನ್ಸರ್ಸ್ ಅಂತ ಇರುತ್ತೆ. ಸೊ ನೆಕ್ಸ್ಟ್ ಹಾಗಾದರೆ ಇದು ಅಪ್ಲಿಕೇಶನ್ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದಾಗ ಫೋಟೋಗ್ರಫಿಕ್ ಆ್ಯಂಡ್ ವಿಡಿಯೋ ಕ್ಯಾಮ್ರಾಸಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕಮ್ಯುನಿಕೇಷನ್ ಸ್ಯಾಟಲೈಟ್ಸ್ serve as relay stations. They receive radio signals ನ ರಿಸೀವ್ ಮಾಡ್ಕೊಳ್ತಾ ಹೋಗ್ತಾರೆ from one location and transmit them to the another. A communication satellite can relay several TV programmers or thousands of telephone calls at once. ಅಲ್ವಾ, ಬೇಕಾದಷ್ಟು ವೇರಿಯಸ್ ರೇಡಿಯೇಷನ್ಸ್ ಹೋಗ್ತಾ ಇರುತ್ತೆ. ರೇಡಿಯೇಷನ್ಸ್ನೆಲ್ಲ ಕ್ಯಾಚ್ ಮಾಡಿಕೊಂಡು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆ ಒಂದು ಕಮ್ಯುನಿಕೇಷನ್ ಸ್ಯಾಟಲೈಟ್ ಅಂತ ಹೇಳ್ತೀವಿ. ಸೊ ಕಮ್ಯುನಿಕೇಷನ್ ಸ್ಯಾಟಲೈಟು ರಿಲೇ ಸ್ಟೇಷನ್ಸ್ ಆಗಿ ಏನಾಗ್ತಾ ಹೋಗುತ್ತೆ, ಸರ್ವ್ ಮಾಡ್ತಾ ಹೋಗುತ್ತೆ, ನಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. So these satellites are used to placed in high altitude geosynchronous orbit over a ground station. ತುಂಬ ಹೈ ಇದರಲ್ಲಿ ಏನು ಮಾಡ್ತಾರೆ, ಹೈಟಲ್ಲಿ ಇಟ್ಟಿರ್ತಾರೆ ಇದನ್ನು ಸ್ಯಾಟಲೈಟ್ಗಳನ್ನು. ಎ ಗ್ರೌಂಡ್ ಸ್ಟೇಷನ್ ಯೂಸಸ್ ಎ ಲಾರ್ಜ್ ಡಿಶ್ ಏರಿಯಾ ಟು ಟ್ರಾನ್ಸ್ಮಿಟ್ ಆ್ಯಂಡ್ ರಿಸೀವ್ ರೇಡಿಯೋ ಸಿಗ್ನಲ್ಸು. ಅದು ತುಂಬ ಹೈಟಲ್ಲಿ ಇಟ್ಟಿರ್ತಾರೆ, ಅಲ್ಲಿಂದ ಬರ್ತಿರೋಂಥ ಇದನ್ನು ನೆಟ್ವರ್ಕ್ ಪ್ರಾಬ್ಲಮ್ಮು ಅಂತ ಎಲ್ಲ ಹೇಳ್ತೀವಲ್ಲ ನಾವು, ಆವಾಗ ಸಿಗ್ನಲ್ ಸರಿಯಾಗಿ ಕ್ಯಾಚ್ ಆಗದೆ ಇದ್ದಾಗ ನಮಗೆ ನೆಟ್ವರ್ಕ್ ಪ್ರಾಬ್ಲಮ್ ಬರುತ್ತಾ ಹೋಗುತ್ತೆ. ಸೊ ಟು ಅಪ್ಲಿಕೇಶನ್ಸ್ ಹಾಗಾದ್ರೆ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಪ್ಲಿಕೇಶನ್ಸ್ ಟು ರೆಕಾರ್ಡ್ ಚೇಂಜಸ್ ಇನ್ ದ ಅರ್ತ್ ಆ್ಯಂಡ್ ಇಟ್ಸ್ ಅಟ್ಮಾಸ್ಫಿಯರಲ್ಲಿ ಏನಾದ್ರು ಚೇಂಜ್ ಆಯಿತು, ಅರ್ತಿನ ಅಟ್ಮಾಸ್ಫಿಯರಲ್ಲಿ ಚೇಂಜ್ ಆಯಿತು, ಅವಾಗ ಯೂಸ್ ಮಾಡ್ತೀವಿ. ರಿಮೋಟ್ ಸೆನ್ಸಿಂಗ್ನ ಯೂಸ್ ಮಾಡಿಕೊಂಡು ಏನಾಗಿದೆ ಅಂತ ನೋಡ್ತೀವಿ. ಟು ಅಬ್ಸರ್ವ್ ಪ್ಲ್ಯಾನೆಟ್, ಸ್ಟಾರ್ಸ್ ಆ್ಯಂಡ್ ಅದರ್ ಡಿಸ್ಟೆಂಟ್ ಆಬ್ಜೆಕ್ಟ್ಸ್, ಬೇರೆ ಆಬ್ಜೆಕ್ಟ್ಸ್ಗಳನ್ನ ನೋಡೋಕ್ಕೆ, ಸ್ಟಾರ್ಸ್ ಇರ್ಬೋದು, ಪ್ಲ್ಯಾನೆಟ್ಸ್ ಇರ್ಬೋದು, ಅಥವಾ ಬೇರೆ ಒಂದು ಯಾವುದೋ ಒಂದು ಸೆಲೆಸ್ಟಿಯಲ್ ಬಾಡಿ ಇದೆ, ಅದು ಬಂದು ನಮ್ಮ ಇದು ಅರ್ತಿಗೆ ಏನಾರೋ ಹಾನಿ ಮಾಡುತ್ತಾ ಅಂತ ನೋಡಲಿಕ್ಕೆ ನಾವು ಯಾವುದನ್ನು ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವೆದರ್ ಸ್ಯಾಟಲೈಟ್ಸ್ ಹೆಲ್ಪ್ ಸೈಂಟಿಸ್ಟ್ ಟು ಸ್ಟಡಿ ವೆದರ್ ಪ್ಯಾಟರ್ನ್. ಒಂದ್ಸಲ ಏನಾಗುತ್ತೆ, ರೈನಿ ಬರುತ್ತೆ, ಒಂದ್ಸಲ ಕ್ಲೌಡಿ ಇರುತ್ತೆ, ಒಂದ್ಸಲ ಏನಾಗುತ್ತೆ, ತುಂಬ ಬಿಸಿಲು ಬರುತ್ತೆ. ಇದನ್ನೆಲ್ಲ ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಆ ಒಂದು ರಿಮೋಟ್ ಸೆನ್ಸಿಂಗ್ ಅನ್ನೋ ಒಂದು ಇದನ್ನ ಯೂಸ್ ಮಾಡ್ತೀವಿ, ಇಂಡಿಯನ್ ರಿಮೋಟ್ ಸೆನ್ಸಿಂಗ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇನ್ ಗ್ರೌಂಡ್ ವಾಟರ್ ಎಕ್ಸ್ಪ್ಲೋರೇಷನ್ ಇರ್ಬೋದು. ಸೊ ಗ್ರೌಂಡ್ ವಾಟರ್ ಹೆಂಗೆ ಬರುತ್ತೆ, ಆ ಬೋರ್ ಇರ್ಬೋದು, ಅಥವಾ ಇನ್ನೂ ಗ್ರೌಂಡ್ ಡೆಪ್ತ್ ವೆಲ್ಗಳಲ್ಲಿರುವಂಥ ಗ್ರೌಂಡ್ ವಾಟರ್, ಅದನ್ನು ನೋಡಲಿಕ್ಕೂ ಕೂಡ ಯೂಸ್ ಮಾಡ್ತೀವಿ. ಟು ಲೊಕೇಟ್ ಮಿನರಲ್ ಡೆಪಾಸಿಟ್ಸ್ ಆನ್ ದ ಅರ್ಥಲ್ಲಿರುವಂಥ ಮಿನರಲ್ ಡೆಪಾಸಿಟ್ಸ್ನ ನೋಡಲಿಕ್ಕೆ. ಆ್ಯಂಡ್ ಟು ಸ್ಟಡಿ ದ ಶೇಪ್ ಆ್ಯಂಡ್ ಸೈಜ್ ಆಫ್ ದ ಅರ್ತಿನ ಸೈಜು ಮತ್ತು ಶೇಪ್ನ ನೋಡಲಿಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ದೀಸ್ ಆರ್ ದ ಅಡಿಷ್ನಲ್ ಇನ್ಫಾರ್ಮೇಷನ್ಸ್. ಸೊ ದಟ್ ಈಸ್ ಇಂಡಿಯನ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಅಂತ ಹೇಳಿದರೆ ಏನು, ಅದ್ರ ಬಗ್ಗೆ ಇದಿಷ್ಟು ನಾವು ತಿಳ್ಕೊಂಡ್ವಿ. ಓಕೆ, ನೆಕ್ಸ್ಟು ಇವತ್ತು ಯಾವುದ್ಯಾವುದು ಓದಿದ್ವಿ ನಾವು, ವೆಯ್ಟ್ಲೆಸ್ನೆಸ್ಸು, ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಅಂದ್ರೇನು, ಸ್ಯಾಟಲೈಟ್ಸಿನ ಎನರ್ಜಿ, ಸ್ಯಾಟಲೈಟ್ಸಿನ ಪೀರಿಯಡು, ಅದಾದಮೇಲೆ ಆರ್ಬಿಟಲ್ ವೆಲಾಸಿಟಿ, ಇದಿಷ್ಟು ನಾವು ನೋಡಿದ್ವಿ ಅಲ್ವಾ. ಸೊ ದಟ್ ಈಸ್ ಅಬೌಟ್ ದ Indian remote sensing satellite and the weightlessness and about the gravitational potential energy. ಸೊ ಇದಿಷ್ಟು ಕೂಡ ನಾವು ಯಾವುದನ್ನು ನೋಡಿದ್ವಿ, ಈ ಗ್ರಾವಿಟೇಷನ್ ಚಾಪ್ಟರಲ್ಲಿ ನೋಡಿದ್ವಿ ಅಲ್ವಾ. ಓಕೆ, ಥ್ಯಾಂಕ್ ಯು.